ನಾನು ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಬರ್ತಕ್ಕಂಥ ಎಲ್ಲ ಪಾಠದ ಬಿಟ್ಟ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಇತಿಹಾಸ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳ, ರಾಜ್ಯಶಾಸ್ತ್ರ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ಅಧ್ಯಾಯ 7 ಮೌರ್ಯರು ಮತ್ತು ಕುಶಾಣರು, ಈ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ. ಇದರಲ್ಲಿ ಕೆಳಗಂಡ ವ್ಯಾಖ್ಯೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ. ನೋಡೋಣ ಬನ್ನಿ. ಒಂದನೇದ್ದು, ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತಿನಾದವನು. ಚಾಣಕ್ಯನು ಕೌಟಿಲ್ಯ ಎಂದು ಪ್ರಖ್ಯಾತನಾದವನು. ಎರಡನೇದ್ದು, ಮೆಗಸ್ತನಿಸನ ಕೃತಿ ಡ್ಯಾಶ್. ಮೆಗಸ್ತನಿಸನ ಕೃತಿ ಇಂಡಿಕಾ ಗ್ರಂಥ. ಹಾಗೆ ಮೂರನೇದ್ದು, ಮೌರ್ಯರ ರಾಜಧಾನಿ ಡ್ಯಾಶ್. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ನಾಲ್ಕನೇದ್ದು, ಕುಶಾಣ ರಾಜ್ಯಮನೆತನದ ಸಂಸ್ಥಾಪಕ ಡ್ಯಾಶ್. ಕುಶಾಣ ರಾಜ್ಯಮನೆತನದ ಸಂಸ್ಥಾಪಕ ಕುಶಲ್ ಕಟ್ಟಿಸಿಸ್. ಐದನೇದ್ದು, ಕನಿಷ್ಕನ ರಾಜ್ಯಾಳ್ವಿಕೆಯ ಹೊಸ ಯುಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಕನಿಷ್ಕನ ರಾಜ್ಯಾಳ್ವಿಕೆಯ ಹೊಸ ಯುಗವನ್ನು ಶಕಯುಗ ಎಂದು ಕರೆಯುತ್ತಾರೆ. ಈಗ ನೆಕ್ಸ್ಟ್ ಲೆಸನ್ನಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ. ಅಧ್ಯಾಯ 8 ಗುಪ್ತರು ಮತ್ತು ವರ್ಧನರು. ಗುಪ್ತರು ಮತ್ತು ವರ್ಧನರು, ಈ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಒಂದನೇದ್ದು, ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು. ಗುಪ್ತರು ತಮ್ಮ ನೆಲೆಯನ್ನು ಪ್ರಯಾಗ ಪ್ರದೇಶದಿಂದ ಕಂಡುಕೊಂಡರು. ಎರಡನೆಯದ್ದು, ಮೊದಲನೆಯ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು. ಮೊದಲನೇ ಚಂದ್ರಗುಪ್ತನು ಗುಪ್ತರ ಮೊದಲ ಐತಿಹಾಸಿಕ ಪುರುಷನೆಂದು ಕರೆಸಿಕೊಂಡನು. ಹಾಗೆ ಮೂರನೇದ್ದು, ಕಾಳಿದಾಸನ ಶ್ರೇಷ್ಠ ನಾಟಕ ಡ್ಯಾಶ್ 1. ಕಾಳಿದಾಸನ ಶ್ರೇಷ್ಠ ನಾಟಕ ಅಭಿಜ್ಞಾನ ಶಾಕುಂತಲ. ನಾಲ್ಕನೇದ್ದು, ವಿಶಾಖದತ್ತನ ಕೃತಿ ಡ್ಯಾಶ್. ವಿಶಾಖದತ್ತನ ಕೃತಿ ಮುದ್ರಾ ರಾಕ್ಷಸ. ಐದನೇದ್ದು, ಶೂದ್ರಕನು ಬರೆದ ಕೃತಿ ಡ್ಯಾಶ್. ಶೂದ್ರಕನು ಬರೆದ ಕೃತಿ ವೃಕ್ಷಕಟಿಕ. ಆರನೇದ್ದು, ವರ್ಧನ ವಂಶದ ಸ್ಥಾಪಕ ಡ್ಯಾಶ್. ವರ್ಧನ ವಂಶದ ಸ್ಥಾಪಕ ಪುಷ್ಯಭೂತಿ. ಈಗ ಅಧ್ಯಾಯ 9 ದಕ್ಷಿಣ ಭಾರತ. ಶಾತವಾಹನರು, ಕದಂಬರರು ಮತ್ತು ಗಂಗರರು. ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದಿಂದ ಸಾಮಾನ್ಯ ಶಕ 13ನೇ ಶತಮಾನದವರೆಗೆ. ಈ ಕೆಳಕಂಡ ವ್ಯಾಖ್ಯೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ. ಫಸ್ಟ್ ಕ್ವಶನ್ನು, ಸಿಮುಕನು ಡ್ಯಾಶ್ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡನು. ಸಿಮುಕನು ಶ್ರೀಕಾಕುಲಂ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಎರಡನೇದ್ದು, ಹಾಲನು ಬರೆದ ಗ್ರಂಥ ಡ್ಯಾಶ್. ಹಾಲನು ಬರೆದ ಗ್ರಂಥ ಘಾತ ಸಪ್ತಸತಿ. ಮೂರನೇದ್ದು, ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಡ್ಯಾಶ್. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಶಾಸನ. ನಾಲ್ಕನೇದ್ದು, ಕದಂಬರರ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಕದಂಬರರ ರಾಜಧಾನಿ ಬನವಾಸಿಯು ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಐದನೇದ್ದು, ಗಂಗರ ಪ್ರಮುಖ ರಾಜ ಡ್ಯಾಶ್. ಗಂಗರ ಪ್ರಮುಖ ರಾಜ ದುರ್ವಿನಿತ. ಆರನೇದ್ದು, ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಶ್. ಚಾವುಂಡರಾಯನು ರಚಿಸಿದ ಗ್ರಂಥ ಚಾವುಂಡರಾಯ. ಈಗ ಅಧ್ಯಾಯ 10 ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು. ಒಂದನೇ ಕ್ವಶನ್ನು, ಪುಲಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಡ್ಯಾಶ್. ಪುಲಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಮಹೇಂದ್ರವರ್ಮ. ಎರಡನೇದ್ದು, ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟ ರಾಜವಂಶದವರು ಡ್ಯಾಶ್. ಕರ್ನಾಟಕದ ಎಂಬ ಹೆಸರನ್ನು ಕೊಟ್ಟ ರಾಜವಂಶದವರು ಚಾಲುಕ್ಯರು. ಮೂರನೇದ್ದು, ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಡ್ಯಾಶ್. ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಶಿವಟ್ಟ ರಂಕ.
ನಾಲ್ಕನೇದ್ದು ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಡ್ಯಾಶ್. ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಪ್ರಥಮ ನರಸಿಂಹವರ್ಮ. ಐದನೇದ್ದು ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್. ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಮಹಾಬಲಿಪುರದಲ್ಲಿದೆ. ಈಗ ಅಧ್ಯಾಯ 11 ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು. ಈ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ. ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿರಿ ಅಂತ ಇದೆ. 1ನೇ ಕ್ವಶನ್ನು, ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ಡ್ಯಾಶ್. ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ದಂತಿದುರ್ಗ. 2ನೇದ್ದು, ರಾಷ್ಟ್ರಕೂಟರ ಅವನತಿಗೆ ಕಾರಣನಾದ ಕಲ್ಯಾಣದ ಚಾಲುಕ್ಯರ ಅರಸ ಡ್ಯಾಶ್. ರಾಷ್ಟ್ರಕೂಟರ ಅವನತಿಗೆ ಕಾರಣನಾದ ಕಲ್ಯಾಣದ ಚಾಲುಕ್ಯರ ಅರಸ 2ನೇ ತೈಲಪ. 3ನೇದ್ದು, ಕವಿರಹಸ್ಯ ಎಂಬ ಕೃತಿಯನ್ನು ಬರೆದವರು ಡ್ಯಾಶ್. ಕವಿರಹಸ್ಯ ಕೃತಿಯನ್ನು ಬರೆದವರು ಹಾಲಯುಧ. 4ನೇದ್ದು, ಪೊನ್ನನು ರಚಿಸಿದ ಪ್ರಸಿದ್ಧ ಕಾವ್ಯ ಡ್ಯಾಶ್. ಪೊನ್ನನು ರಚಿಸಿದ ಪ್ರಸಿದ್ಧ ಕಾವ್ಯ ಶಾಂತಿ ಪುರಾಣ. 5ನೇದ್ದು, ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಡ್ಯಾಶ್. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. 6ನೇ ಕ್ವಶನ್, ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಕರೆಯಬಹುದಾದವರು ಡ್ಯಾಶ್. ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಕರೆಯಬಹುದಾದವರು ಬಸವೇಶ್ವರರು. ಈಗ ಅಧ್ಯಾಯ 12 ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ. 1ನೇದ್ದು, ಚೋಳರ ರಾಜಧಾನಿ ಡ್ಯಾಶ್. ಚೋಳರ ರಾಜಧಾನಿ ತಂಜಾವೂರು. 2ನೇದ್ದು, ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮಗಳ ಪ್ರಜಾಪ್ರತಿನಿಧಿಗಳ ಸಭೆ ಡ್ಯಾಶ್ ಎನ್ನುತ್ತಿದ್ದರು. ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮಗಳ ಪ್ರಜಾಪ್ರತಿನಿಧಿಗಳ ಸಭೆಗೆ ಮಹಾಸಭಾ ಎನ್ನುತ್ತಿದ್ದರು. 3ನೇದ್ದು, ಅತ್ಯಂತ ಪ್ರಸಿದ್ಧವಾದ ಚೋಳ ವಿದ್ಯಾಕೇಂದ್ರ ಅಥವಾ ಅಗ್ರಹಾರ ಡ್ಯಾಶ್ ಆಗಿತ್ತು. ಅತ್ಯಂತ ಪ್ರಸಿದ್ಧವಾದ ಚೋಳ ವಿದ್ಯಾಕೇಂದ್ರ ಅಥವಾ ಅಗ್ರಹಾರ ಉತ್ತರ ಮೇರೂರು ಆಗಿತ್ತು. 4ನೇದ್ದು, ಚೋಳರು ಕಟ್ಟಿಸಿದ ಬೆಂಗಳೂರು ಬಳಿ ಇರುವ ಬೇಗೂರಿನ ದೇವಾಲಯ ಡ್ಯಾಶ್. ಚೋಳರು ಕಟ್ಟಿಸಿದ ಬೆಂಗಳೂರು ಬಳಿ ಇರುವ ಬೇಗೂರಿನ ದೇವಾಲಯ ಚೋಳೇಶ್ವರ ದೇವಾಲಯ. 5ನೇದ್ದು, ಹೊಯ್ಸಳರ ಕಾಲದ ಅಂಗರಕ್ಷಕ ಪಡೆ ಡ್ಯಾಶ್. ಚೋಳರ ಕಾಲದ ಅಂಗರಕ್ಷಕ ಪಡೆ ಗರುಡ. ರಾಘವಾಂಕನು ರಚಿಸಿದ ಕಾವ್ಯ ಡ್ಯಾಶ್. ರಾಘವಾಂಕನು ರಚಿಸಿದ ಕಾವ್ಯ ಹರಿಶ್ಚಂದ್ರ ಕಾವ್ಯ. ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಠದ ಬಿಟ್ಟ ಸ್ಥಳಗಳು ಇಲ್ಲಿಗೆ ಮುಕ್ತಾಯವಾದವು. ಈಗ ಪೌರನೀತಿಗೆ ಸಂಬಂಧಪಟ್ಟಂಥ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ. ಅಧ್ಯಾಯ 3 ಮಾನವ ಹಕ್ಕುಗಳು. ಮಾನವ ಹಕ್ಕುಗಳು ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ. ಈ ಕೆಳಗಿನ ವ್ಯಾಖ್ಯೆಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ಭರ್ತಿ ಮಾಡಿರಿ ಅಂತ ಇದೆ. 1ನೇ ಕ್ವಶನ್ನು, ಮಾನವ ಹಕ್ಕುಗಳ ಘೋಷಣೆ ಡ್ಯಾಶ್ ರಲ್ಲಿ ಮಾಡಲಾಯಿತು. ಮಾನವ ಹಕ್ಕುಗಳ ಘೋಷಣೆ 1789ರಲ್ಲಿ ಮಾಡಲಾಯಿತು. 2ನೇದ್ದು, ಮ್ಯಾಗ್ನಾ ಕಾರ್ಟಾಕ್ಕೆ ಡ್ಯಾಶ್ ರಾಜನು ಸಹಿ ಮಾಡಿದನು. ಮ್ಯಾಗ್ನಾ ಕಾರ್ಟಾಕ್ಕೆ ಜಾನ್ ರಾಜನು ಸಹಿ ಮಾಡಿದನು. 3ನೇದ್ದು, ಪ್ರಸ್ತುತ ಡ್ಯಾಶ್ ಮೂಲಭೂತ ಹಕ್ಕುಗಳಿವೆ. ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. 4ನೇದ್ದು, ಆಸ್ತಿ ಹಕ್ಕು ಡ್ಯಾಶ್ ಹಕ್ಕಾಗಿದೆ. ಆಸ್ತಿಯ ಹಕ್ಕು ಶಾಸನೀಯ ಹಕ್ಕಾಗಿದೆ. 5ನೇದ್ದು, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಡ್ಯಾಶ್ ನೇಮಕ ಮಾಡುತ್ತಾರೆ. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಅಧ್ಯಾಯ 4 ಸ್ಥಳೀಯ ಸರ್ಕಾರಗಳು. ಅಧ್ಯಾಯ 4 ಸ್ಥಳೀಯ ಸರ್ಕಾರಗಳು ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1ನೇದ್ದು, ಗ್ರಾಮಸಭಾ ಅಧ್ಯಕ್ಷತೆಯನ್ನು ಡ್ಯಾಶ್ ವಹಿಸುತ್ತಾರೆ. ಗ್ರಾಮಸಭಾ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಧ್ಯಕ್ಷರು ವಹಿಸುತ್ತಾರೆ. 2ನೇದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಡ್ಯಾಶ್ ವರ್ಷಗಳು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು.
ಮೂರನೇದ್ದು ಗ್ರಾಮ ಪಂಚಾಯಿತಿಯಲ್ಲಿ ಡ್ಯಾಶ್ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ಗ್ರಾಮ ಪಂಚಾಯಿತಿಯಲ್ಲಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ನಾಲ್ಕನೇದ್ದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಡ್ಯಾಶ್ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 20,000 ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಐದನೇದು ಕರ್ನಾಟಕದಲ್ಲಿ ಒಟ್ಟು ಡ್ಯಾಶ್ ಮಹಾನಗರ ಪಾಲಿಕೆಗಳಿವೆ. ಕರ್ನಾಟಕದಲ್ಲಿ ಒಟ್ಟು 10 ಮಹಾನಗರ ಪಾಲಿಕೆಗಳಿವೆ. ನಾನು ಈ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪಾಠಗಳು ಹಾಗೂ ಪೌರನೀತಿಗೆ ಸಂಬಂಧಪಟ್ಟ ಪಾಠಗಳ ಮೇಲೆ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.